ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಮಕ್ಕಳಿಗೆ ದಲಿಯಾ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಇದು ಆರ್ಗ್ಯಾನಿಕ್ ದಲಿಯಾ ಆಗಿರುತ್ತೆ, ಪೆಸ್ಟಿಸೈಡ್ಸ್ ಫ್ರೀ ಆಗಿರುತ್ತೆ ಈ ದಲಿಯಾ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು 2-3 ಸ್ಪೂನಷ್ಟು ತೊಗೋಬೋದು. ಕ್ವಾಂಟಿಟಿ ಯಾವ ಇಯರ್ ಬೇಬಿಗೆ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಇಯರ್ ಆಫ್ಟರ್ 1 ಇಯರ್ ಬೇಬಿಗಾದರೆ ಒಂದು 3 to 4 ಸ್ಪೂನ್ ಸಾಕಾಗುತ್ತೆ. ಇದನ್ನು ಒಂದು 20 ನಿಮಿಷ ನೆನೆ ಇಡಬೇಕಾಗುತ್ತೆ. 20 ನಿಮಿಷ ನೆನೆ ಇಟ್ಬಿಟ್ಟು ನಾನು ಕ್ಯಾರೆಟ್ 1-2 ಸ್ಪೂನಷ್ಟು, ಆಲೂಗೆಡ್ಡೆ ಅರ್ಧ ಮತ್ತು ಪಾಲಕ್ ಸೊಪ್ಪು 1-2-3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಮೂರನ್ನು ಕೂಡ ಕಿಚಡಿಗೆ ಹಾಕಬೇಕಾಗತ್ತೆ. ವೆಜಿಟೇಬಲ್ ನಿಮ್ಮ ಚಾಯ್ಸ್ ಆಗಿರುತ್ತೆ, ಯಾವುದು ಬೇಕಾದರೂ ಹಾಕ್ಬೋದು. ಫಸ್ಟು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಇದು ಆರ್ಗ್ಯಾನಿಕ್ ತುಪ್ಪ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇದು ಏನು ಹೆಚ್ಚಿಟ್ಕೊಂಡಿದ್ವಿ ಕ್ಯಾರೆಟ್, ಆಲೂಗೆಡ್ಡೆ, ಪಾಲಕ್ ಸೊಪ್ಪು ಇದು ಮೂರನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಪಾಲಕ್ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡಿದರೆ ಸ್ಮ್ಯಾಶ್ ಮಾಡ್ಬೋದು. ಆಮೇಲೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಇದು. ಇದಕ್ಕೆ ಸ್ವಲ್ಪ ನಾವು ಬೇಕಿದ್ದರೆ 1 ಇಯರ್ ಒಳಗಿನ ಮಕ್ಳಿಗಾದರೆ ಸಾಲ್ಟ್ ಹಾಕಬಾರ್ದು. ಆಫ್ಟರ್ 1 ಇಯರ್ ಮಕ್ಕಳು ಕೊಡ್ತಾ ಇದ್ದೀವಿ ಅಂದರೆ ಬೇಕಿದ್ದರೆ ಒಂದು ಚಿಟಿಕೆಯಷ್ಟು ನೀವು ಉಪ್ಪು ಹಾಕ್ಕೋಬೋದು. ನೋಡಿ, ಇದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ಆದಷ್ಟು ಇದಕ್ಕೆ ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಕೊಡೋದ್ರಿಂದ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಒಂದು 3-5 ನಿಮಿಷ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಎಲ್ಲ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ. ಆಮೇಲೆ ಸ್ಮ್ಯಾಶ್ ಕೂಡ ಮಾಡ್ಬೋದು. ಈಗ ದಲಿಯಾ ಹಾಕ್ತಾಯಿದ್ದೀನಿ. ನಾನು ಇಟ್ಟಿದ್ದಲ್ಲ 20 ನಿಮಿಷ, ಆ ದಲಿಯಾ ಕೂಡ ನೀರು ಜೊತೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯೋದಕ್ಕೆ ತಡ ಆಗುತ್ತೆ. ಅರಿಶಿಣ ಹಾಕ್ತಾಯಿದ್ದೀನಿ, ಒಂದು ಚಿಟಿಕೆಯಷ್ಟು, ಮತ್ತು ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಅದು ಚಿಟಿಕೆಯಷ್ಟು, ಜಾಸ್ತಿ ಹಾಕಬಾರ್ದು, ಮಕ್ಳಿಗೆ ಖಾರ ಆಗಿಬಿಡುತ್ತೆ. ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 6-7 ವಿಷಲ್ ಕೂಗಿಸ್ಬೇಕಾಗತ್ತೆ. ಯಾಕೆ ಅಂದರೆ ದಲಿಯಾ ಬೇಯೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಮತ್ತು ದಲಿಯಾದಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ಮಕ್ಳಿಗೆ ಡೈಜೆಷನಿಗೆ ಕೂಡ ತುಂಬ ಒಳ್ಳೆಯದು. ದಲಿಯಾ ಅಂದರೆ ಗೋಧಿ ನುಚ್ಚು. ಇದು ನೋಡಿ, ಸ್ವಲ್ಪ ಕ್ವಾಂಟಿಟಿ ನೋಡಿಬಿಟ್ಟು ನಾನು ನೀರು ಹಾಕ್ತಾಯಿದ್ದೇನೆ ಕರೆಕ್ಟಾಗಿ. ಹಾಕ್ಬಿಟ್ಟು ಈಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಈಗ ನಾನು ಒಂದು 6-7 ವಿಷಲ್ ಕೂಗಿಸ್ಕೊಂಡು ರೆಡಿಯಾಗಿದೆ. ದಲಿಯಾ ಕಿಚಡಿ ಅಂದರೆ ಗೋಧಿ ನುಚ್ಚಿನ ಕಿಚಡಿ ರೆಡಿಯಾಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಈಗ ನಾವು ಹೀಗೆ ಬೇಕಿದ್ರೂ ಕೊಡ್ಬೋದು, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಅಥವಾ ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ಕೊಡ್ಬೋದು. ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಬೇಕಿದ್ದರೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಮಕ್ಳಿಗೆ ತಿನ್ನಿಸಿದ್ರೆ ಡೈಜೆಷನಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಇನ್ನೂ ಮಕ್ಕಳ ಫುಡ್ ತುಂಬ ತೋರಿಸ್ತೀನಿ. ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.